ಕೇರಳದ ವೈನಾಡಿನಲ್ಲಿ ಇವತ್ತು ಏನು ಕಣ್ಣೀರ ಕಹಾನಿಗಳು ನಮಗೆ ನೋಡೋದಕ್ಕೆ ಕೇಳೋದಕ್ಕೆ ಸಿಗ್ತಾ ಇದೆ. ಅದೆಲ್ಲದಕ್ಕೂ ಕಾರಣವಾಗಿದ್ದಂತಹ ಒಂದು ಗುಡ್ಡ, ಆ ಗುಡ್ಡದಲ್ಲಿ ಆದಂತಹ ಭೂಕುಸಿತ, ಆ ಭೂಕುಸಿತ ಆದಂತಹ ಜಾಗದ ಕೆಳ ಭಾಗದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ತಂಡ ಈಗ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನನ್ನ ಹಿಂಬದಿಯಲ್ಲಿರುವಂತ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ, ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಈ ಜಾಗಕ್ಕೆ ಇಲ್ಲಿಯವರೆಗೂ ಕೂಡ ಯಾರು ಕೂಡ ಬರೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಯಾರಾದ್ರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಯಾಕೆ ಅಂತಂದ್ರೆ ಅವತ್ತು ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಪಿಂಜಾರಮಟ್ಟಂ ಅನ್ನುವ ಜಾಗದಿಂದ ಅನೇಕ ಜನ ಬೇರೆ ಬೇರೆ ಭಾಗಗಳಿಗೆ ಓಡಿ ಹೋಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಇಡೀ ಪಿಂಜಾರಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ. ಕೇವಲ ಅದೊಂದೇ ವಿಲೇಜ್ ಅಲ್ಲ, ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ. ಅದರ ಭಾಗದಲ್ಲಿ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ ಸರ್ವನಾಶ ಆಗಿದೆ. ಅಟ್ಟಮಲ ಅನ್ನುವ ಗ್ರಾಮದಲ್ಲಿ ಇವತ್ತು ಕೇಳರಿಯದಂತಹ ಕಣ್ಣೀರ ಕಹಾನಿಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಜರಿ ಹರಿತಾ ಇದೆ. ವರ್ಷದ 365 ದಿನವೂ ಕೂಡ ಇದೇ ರೀತಿಯಾಗಿ ಜರಿ ಹರಿತಾ ಇರುತ್ತೆ. ಆದ್ರೆ ಕುಸಿತ ಆದಾಗ ಮೇಲ್ಭಾಗದಲ್ಲಿದ್ದಂತಹ ಕಲ್ಲುಗಳು, ಮಣ್ಣು ಎಲ್ಲವೂ ಕೂಡ ಇದೇ ದಾರಿಯಲ್ಲಿ, ಇದೇ ಪಥದಲ್ಲಿ ಹರಿದುಕೊಂಡು ಹೋಗಿ ಇದೇ ಒಂದು ನದಿಯ ಪಥದಲ್ಲಿದ್ದಂತಹ ಗ್ರಾಮಗಳೇನಿತ್ತು, ಆ ಗ್ರಾಮಗಳೆಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ. ಈ ಒಂದು ಜಾಗ ನಿಜಕ್ಕೂ ಕೂಡ ಡೇಂಜರ್ ಝೋನ್ ಅಂತೇಳಿ ಈಗ ಘೋಷಣೆ ಕೂಡ ಮಾಡಿದ್ದು. ಈ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವೈನಾಡು. ಕೇರಳದ ವೈನಾಡಿನಲ್ಲಿ ಇವತ್ತು ಏನು ಕಣ್ಣೀರ ಕಹಾನಿಗಳು ನಮಗೆ ನೋಡೋದಕ್ಕೆ ಕೇಳೋದಕ್ಕೆ ಸಿಗ್ತಾ ಇದೆ. ಅದೆಲ್ಲದಕ್ಕೂ ಕಾರಣವಾಗಿದ್ದಂತಹ ಒಂದು ಗುಡ್ಡ, ಆ ಗುಡ್ಡದಲ್ಲಿ ಆದಂತಹ ಭೂಕುಸಿತ, ಆ ಭೂಕುಸಿತ ಆದಂತಹ ಜಾಗದ ಕೆಳ ಭಾಗದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ತಂಡ ಈಗ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನನ್ನ ಹಿಂಬದಿಯಲ್ಲಿರುವಂತಹ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ, ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಈ ಜಾಗಕ್ಕೆ ಇಲ್ಲಿಯವರೆಗೂ ಕೂಡ ಯಾರು ಕೂಡ ಬರೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಯಾರಾದ್ರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಯಾಕೆ ಅಂತಂದ್ರೆ ಅವತ್ತು ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಪಿಂಜಾರಮಟ್ಟಂ ಅನ್ನುವ ಜಾಗದಿಂದ ಅನೇಕ ಜನ ಬೇರೆ ಬೇರೆ ಭಾಗಗಳಿಗೆ ಓಡಿ ಹೋಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಇಡೀ ಪಿಂಜಾರಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ. ಕೇವಲ ಅದೊಂದೇ ವಿಲೇಜ್ ಅಲ್ಲ, ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ. ಅದರ ಭಾಗದಲ್ಲಿ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ ಸರ್ವನಾಶ ಆಗಿದೆ. ಅಟ್ಟಮಲ ಅನ್ನುವ ಗ್ರಾಮದಲ್ಲಿ ಇವತ್ತು ಕೇಳರಿಯದಂತಹ ಕಣ್ಣೀರ ಕಹಾನಿಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಜರಿ ಹರಿತಾ ಇದೆ. ವರ್ಷದ 365 ದಿನವೂ ಕೂಡ ಇದೇ ರೀತಿಯಾಗಿ ಜರಿ ಹರಿತಾ ಇರುತ್ತೆ. ಆದ್ರೆ ಕುಸಿತ ಆದಾಗ ಮೇಲ್ಭಾಗದಲ್ಲಿದ್ದಂತಹ ಕಲ್ಲುಗಳು, ಮಣ್ಣು ಎಲ್ಲವೂ ಕೂಡ ಇದೇ ದಾರಿಯಲ್ಲಿ, ಇದೇ ಪಥದಲ್ಲಿ ಹರಿದುಕೊಂಡು ಹೋಗಿ ಇದೇ ಒಂದು ನದಿಯ ಪಥದಲ್ಲಿದ್ದಂತಹ ಗ್ರಾಮಗಳೇನಿತ್ತು, ಆ ಗ್ರಾಮಗಳೆಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ. ಈ ಒಂದು ಜಾಗ ನಿಜಕ್ಕೂ ಕೂಡ ಡೇಂಜರ್ ಝೋನ್ ಅಂತೇಳಿ ಈಗ ಘೋಷಣೆ ಕೂಡ ಮಾಡಿದ್ದು. ಈ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವೈನಾಡು.
ಕೇರಳದ ವೈನಾಡಿನಲ್ಲಿ ಇವತ್ತು ಏನು ಕಣ್ಣೀರ ಕಹಾನಿಗಳು ನಮಗೆ ನೋಡೋದಕ್ಕೆ ಕೇಳೋದಕ್ಕೆ ಸಿಗ್ತಾ ಇದೆ. ಅದೆಲ್ಲದಕ್ಕೂ ಕಾರಣವಾಗಿದ್ದಂತಹ ಒಂದು ಗುಡ್ಡ, ಆ ಗುಡ್ಡದಲ್ಲಿ ಆದಂತಹ ಭೂಕುಸಿತ, ಆ ಭೂಕುಸಿತ ಆದಂತಹ ಜಾಗದ ಕೆಳ ಭಾಗದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ತಂಡ ಈಗ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನನ್ನ ಹಿಂಬದಿಯಲ್ಲಿರುವಂತ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ, ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಈ ಜಾಗಕ್ಕೆ ಇಲ್ಲಿಯವರೆಗೂ ಕೂಡ ಯಾರು ಕೂಡ ಬರೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಯಾರಾದ್ರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಯಾಕೆ ಅಂತಂದ್ರೆ ಅವತ್ತು ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಪಿಂಜಾರಮಟ್ಟಂ ಅನ್ನುವ ಜಾಗದಿಂದ ಅನೇಕ ಜನ ಬೇರೆ ಬೇರೆ ಭಾಗಗಳಿಗೆ ಓಡಿ ಹೋಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಇಡೀ ಪಿಂಜಾರಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ. ಕೇವಲ ಅದೊಂದೇ ವಿಲೇಜ್ ಅಲ್ಲ, ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ. ಅದರ ಭಾಗದಲ್ಲಿ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ ಸರ್ವನಾಶ ಆಗಿದೆ. ಅಟ್ಟಮಲ ಅನ್ನುವ ಗ್ರಾಮದಲ್ಲಿ ಇವತ್ತು ಕೇಳರಿಯದಂತಹ ಕಣ್ಣೀರ ಕಹಾನಿಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ಜರಿ ಹರಿತಾ ಇದೆ. ವರ್ಷದ 365 ದಿನವೂ ಕೂಡ ಇದೇ ರೀತಿಯಾಗಿ ಜರಿ ಹರಿತಾ ಇರುತ್ತೆ. ಆದ್ರೆ ಕುಸಿತ ಆದಾಗ ಮೇಲ್ಭಾಗದಲ್ಲಿದ್ದಂತಹ ಕಲ್ಲುಗಳು, ಮಣ್ಣು ಎಲ್ಲವೂ ಕೂಡ ಇದೇ ದಾರಿಯಲ್ಲಿ, ಇದೇ ಪಥದಲ್ಲಿ ಹರಿದುಕೊಂಡು ಹೋಗಿ ಇದೇ ಒಂದು ನದಿಯ ಪಥದಲ್ಲಿದ್ದಂತಹ ಗ್ರಾಮಗಳೇನಿತ್ತು ಆ ಗ್ರಾಮಗಳೆಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ. ಈ ಒಂದು ಜಾಗ ನಿಜಕ್ಕೂ ಕೂಡ ಡೇಂಜರ್ ಝೋನ್ ಅಂತೇಳಿ ಈಗ ಘೋಷಣೆ ಕೂಡ ಮಾಡಿದ್ದು. ಈ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವೈನಾಡು. ಕೇರಳದ ವೈನಾಡಿನಲ್ಲಿ ಇವತ್ತು ಏನು ಕಣ್ಣೀರ ಕಹಾನಿಗಳು ನಮಗೆ ನೋಡೋದಕ್ಕೆ ಕೇಳೋದಕ್ಕೆ ಸಿಗ್ತಾ ಇದೆ. ಅದೆಲ್ಲದಕ್ಕೂ ಕಾರಣವಾಗಿದ್ದಂತಹ ಒಂದು ಗುಡ್ಡ, ಆ ಗುಡ್ಡದಲ್ಲಿ ಆದಂತಹ ಭೂಕುಸಿತ, ಆ ಭೂಕುಸಿತ ಆದಂತಹ ಜಾಗದ ಕೆಳ ಭಾಗದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ತಂಡ ಈಗ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನನ್ನ ಹಿಂಬದಿಯಲ್ಲಿರುವಂತಹ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ, ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಈ ಜಾಗಕ್ಕೆ ಇಲ್ಲಿಯವರೆಗೂ ಕೂಡ ಯಾರು ಕೂಡ ಬರೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಯಾರಾದ್ರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಯಾಕೆ ಅಂತಂದ್ರೆ ಅವತ್ತು ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಪಿಂಜಾರಮಟ್ಟಂ ಅನ್ನುವ ಜಾಗದಿಂದ ಅನೇಕ ಜನ ಬೇರೆ ಬೇರೆ ಭಾಗಗಳಿಗೆ ಓಡಿ ಹೋಗುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಇಡೀ ಪಿಂಜಾರಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ. ಕೇವಲ ಅದೊಂದೇ ವಿಲೇಜ್ ಅಲ್ಲ, ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ. ಅದರ ಭಾಗದಲ್ಲಿ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ ಸರ್ವನಾಶ ಆಗಿದೆ. ಅಟ್ಟಮಲ ಅನ್ನುವ ಗ್ರಾಮದಲ್ಲಿ ಇವತ್ತು ಕೇಳರಿಯದಂತಹ ಕಣ್ಣೀರ ಕಹಾನಿಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ಜರಿ ಹರಿತಾ ಇದೆ. ವರ್ಷದ 365 ದಿನವೂ ಕೂಡ ಇದೇ ರೀತಿಯಾಗಿ ಜರಿ ಹರಿತಾ ಇರುತ್ತೆ. ಆದ್ರೆ ಕುಸಿತ ಆದಾಗ ಮೇಲ್ಭಾಗದಲ್ಲಿದ್ದಂತಹ